ಹಾಗಾಗಿ ಎಲ್ಲರೂ ಹೋರಾಟ ಸಜ್ಜರಾಗಿ, ಯಾಕಂದ್ರೆ ಎಲ್ಲರೂ ಕೇಳೋದು ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಒಂದು ಸಫಾರಿ ಅರಣ್ಯ ಇಲಾಖೆಯವರು ಬರೀತಾರಂತೆ ಸಫಾರಿ ಬೇಕು ಅಂತ. ಯಾರ ಅಪ್ಪನ ಆಸ್ತಿ? ನಮ್ಮ ಆಸ್ತಿನ ನಾವು ಯಾಕೆ ನೀವೆಲ್ಲ ಬರ್ಬೇಕು ಬೆಂಗಳೂರಿಂದ, ಬೇರೆ ಬೇರೆ ದೇಶದಿಂದ? ಬಂಡೀಪುರ ಇರೋದು ಹುಲಿಗಳಿಂದ, ಬಂಡೀಪುರ ಹೆಸರಾಗಿರೋದು ಇವರಿಂದಲ್ಲ, ನಮ್ಮಿಂದ ಬಂಡೀಪುರ ಆಗಿರೋದು ಆ ಪ್ರಕೃತಿಯಿಂದ. ಅಲ್ಲಿ ಹುಲಿಗಳು ಜಾಸ್ತಿ ಮರಿ ಹಾಕಿ ಆನೆಗಳು ಒಂದು ವಾಸ ಸ್ಥಳ ಸ್ವಾಭಾವಿಕ ಚೆನ್ನಾಗಿದೆ, ಅದರಿಂದ ಬಂಡೀಪುರ ಅಂತಾರಾಷ್ಟ್ರೀಯ ಮಾಡಿ. ಇವ್ರು ಹೋಗದೆ ಹೋದ್ರೆ ಇನ್ನೂ ಚೆನ್ನಾಗಿರ್ತದೆ. ಹೋಗಿ ತೋರಿಸ್ಬೇಕು, ಕಾಡನ್ನ ಹೊರಗಡೆಯಿಂದ ನೋಡ್ಬೇಕು. ಮತ್ತೆ ಜೊತೆಗೆ ಕಾಡು ಅಂದ್ರೆ ನೈಸರ್ಗಿಕ, ಅಲ್ಲಿ ನಾನು ಮರ ಹಾಕಿರ್ಬೇಕು, JCBಲಿ ಗುಂಡಿ ಹಾಕಿ ತಗೋಬೇಕು, ಕೆರೆ ಹಾಕಿ ಮಾಡಬೇಕು. ಅವು ನ್ಯಾಚುರಲ್ ಬರ್ತವೆ, ನ್ಯಾಚುರಲ್ ಹೋಗ್ತವೆ. ಹಾಗಾಗಿ ಇಷ್ಟು ಇಲ್ಲಿ ದುಡ್ಡು ಮಾಡಬೇಕು. ನಾನು ಹೇಳಿದ್ರೆ 2006 ಇದುವರೆಗೆ ₹1 ಲೆಕ್ಕ ಕೊಟ್ಟಿಲ್ಲ. ಒಂದು ವರ್ಷಕ್ಕೆ 25 ರಿಂದ 30 ಕೋಟಿ ಬರ್ತಾರೆ. ಎಲ್ಲರೂ ತಿಂದು ನೀರು ಕುಡಿತಾರೆ. ಮುಂದೆ ಇವರು ಎಲ್ಲ ಉದ್ದೇಶ ಕಾಡನ್ನ ಖಾಸಗೀಕರಣ ಮಾಡಕ್ಕೆ, ಕಾಡೊಳಗಡೆ ಯಾರು ಇರಬಾರ್ದು. ಇವ್ರು ಇಷ್ಟ ಬಂದು ಏನ್ ಚೆಸ್ಕಾಂ ಅಂತ ಮಾಡಿದ್ರೆ ಪ್ರೈವೇಟೈಸೇಷನ್ ಕೊಡಕ್ಕೆ, ಕಾಡನ್ನ ಇವರು ಪ್ರೈವೇಟ್ ಮಾಡಕ್ಕೆ, ಯಾರ್ಯಾರಿಗೋ ಕೊಡಕ್ಕೋಸ್ಕರ ಈ ಕಾನೂನೆಲ್ಲ ತಕೊಂಡ್ಬಂದು ಇದೆಲ್ಲ ಮಾಡಿ ನಮ್ಮಲ್ಲಿ ಇರೋರಿಗೆಲ್ಲ ಹೊರಗಡೆಯಿಂದ ಆಚೆಗೆ ಹೋಗ್ಬೇಕು. ಜೊತೆಗೆ MNC ಕಂಪನಿಗಳು ಬಂದ್ರೆ ಟೈಅಪ್ ಆಗಿದ್ದಾರೆ. ಹುಲಿಗಳು ತೀರ್ಕನೆಲ್ಲ ಬಿಟ್ಟು ಆ ಭಾಗದ ಜನನ ಬೆಂಗಳೂರಿಗೆ ಗುಳೆ ಹೋಗ್ಲಿ, ಇವರು ಜಮೀನ ಮಾರ್ಲಿ ಅನ್ನೋ ಏನೋ ಒಂದು ಉನ್ನಾರನ ಇವರು ರಾಜಕಾರಣಿಗಳಿಗೆ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಹೇಳುತ್ತಾ ಇದ್ದಾರೆ, ಗೋ ಮೈಕ್ ಕಡೆ ಮಾತಾಡಲ್ಲ ನೋಡಿ ಹೆಂಗ್ ಮಾಡ್ತಾರೆ. ಈಗ ಎಲ್ಲ ಕಟ್ಬಿಟ್ರೆ ಈಗ ಆಕ್ಷನ್ ತಗೊಂಡು, ಅದು ನಾವು ಗಲಾಟೆ ಮಾಡಿದ್ಮೇಲೆ ಇವ್ರಿಗೆ ರೈತರು ಗಲಾಟೆ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ, ರೈತರು ಗಲಾಟೆ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ನಾವೇನು ಮಾಡಕ್ಕಾಗಲ್ಲಪ್ಪ. ಈ ಆಟ ಮಾಡ್ತಾವ್ರೆ ಇವರೆಲ್ಲರೂ. ಎಲ್ಲ ಭ್ರಷ್ಟರಿಗೆ ಹೇಳೋದು, ಪ್ರಾಮಾಣಿಕ ಇದ್ದಾರೆ ಅಧಿಕಾರಿ ಇಲ್ಲ ಅಂತ ಅದು ರಾಜಕಾರಣಿಗಳಿದೆ. ಈ ಕಡ್ರು ಅದು ನಂಜನಗೂಡಲ್ಲಿ ಅವ್ರಿಗೆ ಹೆಸರಿಲ್ದಿದಾಗ ಅವ್ರಿಗೆ ಒಂದು ಗೋಮಾಣನ ಬರ್ಕತ್ತಾರೆ. ಅವ್ರ ಅತ್ತೆ ಹೆಸರಿಗೆ ಗೋಮಾಣ ಬರೀಸಿ ಅದಾದ್ಮೇಲೆ ಇಲ್ಲಿ ಜಮೀನ್ ತಗತ್ತಾರೆ. ಇವೆಲ್ಲ ನಮಗೆ ಗೊತ್ತು ಯಾರ್ಯಾರು. ಮತ್ತೆ ಬಂಡೀಪುರದಲ್ಲಿ ಇಡೀ ಭಾರತದಲ್ಲಿ ಯಾರ್ಯಾರು ಯಾವ್ಯಾವ ಫೀಲ್ಡ್ ಅಲ್ಲಿ ಇದಾರೆ ಅವರೆಲ್ಲ ಬಂದು ತಗೊಂಡ್ರೆ. ಸೆಲೆಬ್ರಿಟಿಗಳು, ನಾನು ಏನೋ ಪರಿಸರ ಪ್ರಿಯ ಅನ್ನೋದು ಬಂದು ಜಮೀನ್ ಮಾಡೋದು, ಅಲ್ಲಿ ಫೆನ್ಸ್ ಹಾಕೊಳ್ಳೋದು, ಅಲ್ಲಿ ಕೋಟೆ ಸುತ್ತ ಮಾಡ್ಕೊಳ್ಳೋದು, ಅಲ್ಲಿ ಹೋಮ್ ಸ್ಟೇಗಳು ಮಾಡೋದು, ದುಡ್ಡು ವಸೂಲು ಮಾಡೋದು, ಕುಡಿಯೋದು, ತಿನ್ನೋದು. ಹಾಗಾಗಿ ನಾವು ಇದೀವಿ ರೈತರು, ಇನ್ನೂ ರೈತ ಸಂಘ ಇದೆ, ಸಾಮೂಹಿಕ ನಾಯಕತ್ವ ರೈತ ಸಂಘ ಇದೆ, ರೈತರು ಇದೀವಿ, ನೀವು ಇದ್ದೀರಿ. ನಾವು ಇನ್ನು ನಿಮ್ಮನ್ನ ಬಿಡೋಲ್ಲ ಯಾವುದೇ ಕಾರಣಕ್ಕೂ. ಒಂದ್ ನಿಮಿಷ ಈಗ ಇಷ್ಟು ಮಟ್ಟಕ್ಕೆ ಹೋಯ್ತೆ ಅಂತ ಗೊತ್ತಿರಲಿಲ್ಲ ಅವ್ರಿಗೆ. ಏನೇನೋ ಆಟ ಆಡಕ್ ಬಂದ್ರು, ಯಾರೋ ಒಂದಿಬ್ರು ಕರ್ಬಿಟ್ಟು ಆಟ ಆಡಕ್ ಬಂದ್ರು. ನಾವೆಲ್ಲ ಬಂದ್ಮೇಲೆ ಒಳಗೆ ಆಗ ಕರೆದು ಏನೇನ್ ಕೊಡಿ ಅಂತ ಆಗ ಕೇಳಿದಾಗ ನೀವು ಇದ್ರಿ, ಯಾರೋ ಕರ್ಬಿಟ್ಟು ಮಾಡ್ಬಿಡೋ ಅಂತ. ನಾವೆಲ್ಲ ಯಾವಾಗ ಎಂಟ್ರ್ ಅದೋ ಇದು ಎತ್ತದಾಗ ಹೋಯ್ತೆ ಅಂದ್ಬಿಟ್ಟು ಆಗ ಒಳಗೆ ಕರ್ಕೊಂಡು ಮಾಡಕ್ ಶುರು ಮಾಡು. ಇವ್ರ ಬಣ್ಣ ಯಾಕೆ ಎಲ್ಲರೂ ಹೋರಾಡಿ ಎಲ್ಲರೂ ಕರಿಬೇಕಾರೆ, ಯಾಕೆ ನಮಗ್ ಕೊಟ್ಟಿಲ್ಲ? ಇದ್ರಲ್ಲಿ ಏನೋ ಒಂದು ಷಡ್ಯಂತ್ರ ಇದೆ. ಹಾಗಾಗಿ ನಾವು 25ನೇ ತಾರೀಕು ಗಡುವು ಕೊಟ್ಟಿದೀವಿ. ಒಂದು ವೇಳೆ 13ನೇ ತಾರೀಕು ನಮ್ಮ ರಾಷ್ಟ್ರ ನಾಯಕರುಗಳೆಲ್ಲ ಬರ್ತಾ ಇದಾರೆ, ಅವತ್ತು ನಾವು ಏನೋ ಪ್ಲಾನ್ ಇದೆ ಮಾಡಬೇಕು ಅಂತ ಅವತ್ತು ಹೇಳಲ್ಲ, ನಾವು ಆ ಪ್ಲಾನ್ ಮಾಡ್ತೀವಿ. ನಮಸ್ಕಾರಗಳು.